ನಿನ್ನೆ ಸುಮಾರು ಮಧ್ಯಾಹ್ನ 1:30 ಗಂಟೆ ಹಾಗೆ ಮತ್ತೆ ಸಂಜೆ ಒಂದು ಅರ್ಧ ಮುಕ್ಕಾಲು ಗಂಟೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ವರ್ ವಾದವನ್ನ ಮಂಡಿಸಿದ್ರು. ಇವತ್ತು ಮತ್ತೊಮ್ಮೆ ತಮ್ಮ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಕ್ಷಮೆ ಇರಲಿ, ಮೊನ್ನೆ ಸಿ ವಿ ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 6 ಜನರ ಬೇಲ್ ಅರ್ಜಿ ವಿಚಾರಣೆ ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಒಂದು ಕಡೆ ಪವಿತ್ರ, ಲಕ್ಷ್ಮಣ್, ಅನುಕುಮಾರ್ ಇವರೆಲ್ಲರ ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ನೋಡಿ, ಈಗ ಸಿ ವಿ ನಾಗೇಶ್ ಅವರು ಒಂದು ಕಡೆ ವಾದವನ್ನ ಮಂಡಿಸಿದ್ದು, ಒಂದಷ್ಟು ಪ್ರಬಲವಾದಂತ ವಾದವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಗ್ಗ ಎಲ್ಲಿಂದ ಬಂತು, ದೊಣ್ಣೆ ಕೋಲಿ ಎಲ್ಲಿಂದ ಬಂತು, ಅದರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳ್ತಾರೆ. FSL ಅಲ್ಲಿ ಇಲ್ಲ ಅಂತ ವರದಿ ಬಂದಿದೆ. ಇದೆಲ್ಲವನ್ನು ನಾವು ಗಮನಿಸಿದಾಗ ಇದೆಲ್ಲ ಕೂಡ ಪ್ಲಾಂಟೆಡ್ ಅನ್ನೋ ರೀತಿಯಲ್ಲಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು ಕೋರ್ಟ್ ಅಲ್ಲಿ. ಇವತ್ತು ಕೂಡ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಆ ಬಳಿಕ SPP ಅವರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿವಾದವನ್ನ ಮಾಡಲಿದ್ದಾರೆ ಅನ್ನೋ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಈಗಾಗಲೇ ನಟ ದರ್ಶನ್ ಮಧ್ಯಂತರ ಬೇಲ್ ಅನ್ನ ಪಡೆದುಕೊಂಡು ಹೊರಗಡೆ ಇದ್ದಾನೆ. ರೆಗ್ಯುಲರ್ ಬೇಲಿಗೋಸ್ಕರ ಒದ್ದಾಡ್ತಿದ್ದಾನೆ. ಇದ್ರ ಜೊತೆಗೆ SPP ಪ್ರಸನ್ನ ಕುಮಾರ್ ಅವರು ಈ ರೆಗ್ಯುಲರ್ ಬೇಲ್ ನ ಬ್ರೇಕ್ ಹಾಕಲು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಒಂದು ಪ್ರಬಲವಾದಂತ ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಏನದು, ಬನ್ನಿ ವರದಿ ನೋಡ್ಕೊಂಡು ಬರೋಣ. ಬೆನ್ನು ನೋವಿನ ಸಮಸ್ಯೆ ಕಾರಣ ನೀಡಿ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗಲು ಸುತಾರಾಮ್ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕೆಂದು ಒದ್ದಾಡುತ್ತಿದ್ದಾನೆ. SPP ಬತ್ತಳಿಕೆಯಲ್ಲಿದೆ ಆ ಪ್ರಮುಖ ಅಸ್ತ್ರ. ಡಿ ಬೇಲ್ ಕ್ಯಾನ್ಸಲ್ಗೆ ಪ್ರಸನ್ನ ಕುಮಾರ್ ಪ್ಲಾನ್. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು SPP ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಪ್ರಸನ್ನ ಕುಮಾರ್ಗೆ ಪ್ರಮುಖವಾದ ಅಸ್ತ್ರ ಸಿಕ್ಕಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೇ ಇರುವುದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು SPP ಸಜ್ಜಾಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಮುನ್ನ ದರ್ಶನ್ ಆಪರೇಷನ್ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಹಾಗಾದ್ರೆ ದರ್ಶನ್ ಆಪರೇಷನ್ ಸಂಬಂಧ SPP ಮಾಡಲಿರುವ ವಾದವೇನು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ವಿರುದ್ಧ ಆಪರೇಷನ್ ಅಸ್ತ್ರ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ 4 ವಾರ ಆಗಿದೆ. BGS ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗೆ BP ಇದೆ ಎಂದು ನೆಪ ಮಾಡಲಾಗುತ್ತಿದೆ. ದರ್ಶನ್ಗೆ BP ಇದೆ ಎಂದು ಬಿಮ್ಸ್ ನೀಡಿದ ವರದಿಯಲ್ಲಿಲ್ಲ. ತುರ್ತು ಆಪರೇಷನ್ ಆಗಲೇಬೇಕು ಎಂದು ಕಾರಣ ನೀಡಿ ಮೆಡಿಕಲ್ ಬೇಲ್ ಪಡೆಯಲಾಗಿದೆ. ಮೂತ್ರ ನಿಯಂತ್ರಣದ ಸಮಸ್ಯೆ, ಪಾರ್ಶ್ವವಾಯು ಸಮಸ್ಯೆ ಕಾರಣ ನೀಡಲಾಗಿದೆ. ಆದರೆ ಎಷ್ಟು ಅಪಾಯದ ಸಾಧ್ಯತೆಗಳಿದ್ರೂ ಆಪರೇಷನ್ ಮಾಡಿಲ್ಲ. 4 ವಾರಗಳಿಂದ BGSನಲ್ಲಿದ್ರೂ BP ನಿಯಂತ್ರಿಸಲು ಆಗ್ಲಿಲ್ವೇ ಎಂದು ವಾದ ಮಂಡಿಸಲು SPP ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಎಂದು ಕೋರ್ಟ್ನಲ್ಲಿ SPP ಪ್ರಸನ್ನ ಕುಮಾರ್ ವಾದದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್ B ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಿನ್ನೆ ಸುಮಾರು ಮಧ್ಯಾಹ್ನ 1:30 ಗಂಟೆ ಹಾಗೆ ಮತ್ತೆ ಸಂಜೆ ಒಂದು ಅರ್ಧ ಮುಕ್ಕಾಲು ಗಂಟೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ವರ್ ವಾದವನ್ನ ಮಂಡಿಸಿದ್ರು. ಇವತ್ತು ಮತ್ತೊಮ್ಮೆ ತಮ್ಮ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಕ್ಷಮೆ ಇರಲಿ, ಮೊನ್ನೆ ಸಿ ವಿ ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 6 ಜನರ ಬೇಲ್ ಅರ್ಜಿ ವಿಚಾರಣೆ ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಒಂದು ಕಡೆ ಪವಿತ್ರ, ಲಕ್ಷ್ಮಣ್, ಅನುಕುಮಾರ್ ಇವರೆಲ್ಲರ ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ನೋಡಿ, ಈಗ ಸಿ ವಿ ನಾಗೇಶ್ ಅವರು ಒಂದು ಕಡೆ ವಾದವನ್ನ ಮಂಡಿಸಿದ್ದು, ಒಂದಷ್ಟು ಪ್ರಬಲವಾದಂತ ವಾದವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ
ಪೊಲೀಸರು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಗ್ಗ ಎಲ್ಲಿಂದ ಬಂತು, ದೊಣ್ಣೆ ಕೋಲು ಎಲ್ಲಿಂದ ಬಂತು, ಅದರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳ್ತಾರೆ. FSL ಅಲ್ಲಿ ಇಲ್ಲ ಅಂತ ವರದಿ ಬಂದಿದೆ. ಇದೆಲ್ಲವನ್ನು ನಾವು ಗಮನಿಸಿದಾಗ ಇದೆಲ್ಲ ಕೂಡ ಪ್ಲಾಂಟೆಡ್ ಅನ್ನೋ ರೀತಿಯಲ್ಲಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು ಕೋರ್ಟ್ ಅಲ್ಲಿ. ಇವತ್ತು ಕೂಡ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಆ ಬಳಿಕ SPP ಅವರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿವಾದವನ್ನ ಮಾಡಲಿದ್ದಾರೆ ಅನ್ನೋ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಈಗಾಗಲೇ ನಟ ದರ್ಶನ್ ಮಧ್ಯಂತರ ಬೇಲ್ ಅನ್ನ ಪಡೆದುಕೊಂಡು ಹೊರಗಡೆ ಇದ್ದಾನೆ. ರೆಗ್ಯುಲರ್ ಬೇಲಿಗೋಸ್ಕರ ಒದ್ದಾಡ್ತಿದ್ದಾನೆ. ಇದ್ರ ಜೊತೆಗೆ SPP ಪ್ರಸನ್ನ ಕುಮಾರ್ ಅವರು ಈ ರೆಗ್ಯುಲರ್ ಬೇಲ್ ನ ಬ್ರೇಕ್ ಹಾಕಲು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಒಂದು ಪ್ರಬಲವಾದಂತ ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಏನದು, ಬನ್ನಿ ವರದಿ ನೋಡ್ಕೊಂಡು ಬರೋಣ. ಬೆನ್ನು ನೋವಿನ ಸಮಸ್ಯೆ ಕಾರಣ ನೀಡಿ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗಲು ಸುತಾರಾಮ್ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕೆಂದು ಒದ್ದಾಡುತ್ತಿದ್ದಾನೆ. SPP ಬತ್ತಳಿಕೆಯಲ್ಲಿದೆ ಆ ಪ್ರಮುಖ ಅಸ್ತ್ರ. ಡಿ ಬೇಲ್ ಕ್ಯಾನ್ಸಲ್ಗೆ ಪ್ರಸನ್ನ ಕುಮಾರ್ ಪ್ಲಾನ್. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು SPP ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಪ್ರಸನ್ನ ಕುಮಾರ್ಗೆ ಪ್ರಮುಖವಾದ ಅಸ್ತ್ರ ಸಿಕ್ಕಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೇ ಇರುವುದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು SPP ಸಜ್ಜಾಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಮುನ್ನ ದರ್ಶನ್ ಆಪರೇಷನ್ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಹಾಗಾದ್ರೆ ದರ್ಶನ್ ಆಪರೇಷನ್ ಸಂಬಂಧ SPP ಮಾಡಲಿರುವ ವಾದವೇನು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ವಿರುದ್ಧ ಆಪರೇಷನ್ ಅಸ್ತ್ರ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ 4 ವಾರ ಆಗಿದೆ. BGS ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗೆ BP ಇದೆ ಎಂದು ನೆಪ ಮಾಡಲಾಗುತ್ತಿದೆ. ದರ್ಶನ್ಗೆ BP ಇದೆ ಎಂದು ಬಿಮ್ಸ್ ನೀಡಿದ ವರದಿಯಲ್ಲಿಲ್ಲ. ತುರ್ತು ಆಪರೇಷನ್ ಆಗಲೇಬೇಕು ಎಂದು ಕಾರಣ ನೀಡಿ ಮೆಡಿಕಲ್ ಬೇಲ್ ಪಡೆಯಲಾಗಿದೆ. ಮೂತ್ರ ನಿಯಂತ್ರಣದ ಸಮಸ್ಯೆ, ಪಾರ್ಶ್ವವಾಯು ಸಮಸ್ಯೆ ಕಾರಣ ನೀಡಲಾಗಿದೆ. ಆದರೆ ಎಷ್ಟು ಅಪಾಯದ ಸಾಧ್ಯತೆಗಳಿದ್ರೂ ಆಪರೇಷನ್ ಮಾಡಿಲ್ಲ. 4 ವಾರಗಳಿಂದ BGSನಲ್ಲಿದ್ರೂ BP ನಿಯಂತ್ರಿಸಲು ಆಗ್ಲಿಲ್ವೇ ಎಂದು ವಾದ ಮಂಡಿಸಲು SPP ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಎಂದು ಕೋರ್ಟ್ನಲ್ಲಿ SPP ಪ್ರಸನ್ನ ಕುಮಾರ್ ವಾದದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್ B ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಿನ್ನೆ ಸುಮಾರು ಮಧ್ಯಾಹ್ನ 1:30 ಗಂಟೆ ಹಾಗೆ ಮತ್ತೆ ಸಂಜೆ ಒಂದು ಅರ್ಧ ಮುಕ್ಕಾಲು ಗಂಟೆ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ವರ್ ವಾದವನ್ನ ಮಂಡಿಸಿದ್ರು. ಇವತ್ತು ಮತ್ತೊಮ್ಮೆ ತಮ್ಮ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಕ್ಷಮೆ ಇರಲಿ, ಮೊನ್ನೆ CV ನಾಗೇಶ್ವರು ವಾದವನ್ನ ಮಂಡಿಸಿದ್ರು. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 6 ಜನರ ಬೇಲ್ ಅರ್ಜಿ ವಿಚಾರಣೆ ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಒಂದು ಕಡೆ ಪವಿತ್ರ, ಲಕ್ಷ್ಮಣ್, ಅನುಕುಮಾರ್ ಇವರೆಲ್ಲರ ಅರ್ಜಿಗಳ ವಿಚಾರಣೆ ನಡೆಯುತ್ತೆ.